ನೀವು ಹಣ ಇಡುವ ಜಾಗದಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ನಾವೆಲ್ಲರೂ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಬಯಸುತ್ತೇವೆ. ಅದಕ್ಕಾಗಿ ಹಗಲಿರುಳು ಶ್ರಮಿಸುತ್ತೇವೆ. ಒಬ್ಬ ವ್ಯಕ್ತಿಯು ಉತ್ತಮ, ಆರಾಮದಾಯಕ ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ಬಯಸಿದರೆ ಹಣವು ಅತ್ಯಗತ್ಯವಾಗಿರುತ್ತದೆ. ಕೈಯಲ್ಲಿ ಸಾಕಷ್ಟು ಹಣವಿದ್ದರೆ ಮಾತ್ರ ನಾವು ಬಯಸಿದ ಜೀವನವನ್ನು ನಡೆಸಬಹುದು. ಆದರೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೈಗೆ ಬಂದ ಹಣ ಬಂದಷ್ಟು ಬೇಗ ಖರ್ಚಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ಸರಿಯಾದ ವಾಸ್ತು ನಿಯಮಗಳನ್ನು ಅನುಸರಿಸಿ ಮನೆಯಲ್ಲಿ ಹಣವನ್ನು ಸರಿಯಾದ ಸ್ಥಳದಲ್ಲಿ ಇಡದಿರುವುದು. ಗೊತ್ತಿಲ್ಲದೆ ಮನೆಯಲ್ಲಿ ಹಣಕ್ಕೆ ಅಗೌರವ ತೋರಿಸಿದರೆ ಅದು ಮನೆಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಹಣ ನಿಮ್ಮ ಮನೆಯಲ್ಲಿ ಉಳಿಯಲು ಮತ್ತು ನಿಮ್ಮ ಜೀವನದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ನೀವು ಹಣವನ್ನು ಇಡುವಾಗ ಕೆಳಗಿನ ತಪ್ಪುಗಳನ್ನು ಮಾಡಬೇಡಿ. ಆ ತಪ್ಪುಗಳೇನು ಎಂಬುದನ್ನು ಈಗ ನೋಡೋಣ. ಹರಿದ ಹಣ. ಹಣದ ಕೊರತೆಯಾದಾಗ ಹರಿದ ಹಣವನ್ನು ಉಳಿಸುವ ಅಭ್ಯಾಸ ಬಹುತೇಕ ಜನರಲ್ಲಿರುತ್ತದೆ. ಆದರೆ ಹರಿದ ನೋಟುಗಳನ್ನು ಯಾವಾಗಲೂ ನಗದು ಸಂಗ್ರಹದಲ್ಲಿ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು. ಅಂತಹ ಹರಿದ ನೋಟುಗಳನ್ನು ನಿಮ್ಮ ಬಳಿ ಇದ್ದಲ್ಲಿ ತಕ್ಷಣವೇ ಅವುಗಳನ್ನು ವಿಲೇವಾರಿ ಮಾಡಿ. ಖರ್ಚು ಮಾಡಲು ಸಾಧ್ಯವಾಗದಿದ್ದರೆ ಬ್ಯಾಂಕಿಗೆ ಹೋಗಿ ವಿನಿಮಯ ಮಾಡಿಕೊಳ್ಳಿ. ಬೇಡವಾದ ದಾಖಲೆಗಳು. ನಾವು ನಮ್ಮ ಮನೆಯಲ್ಲಿ ಬೀರೋದಲ್ಲಿ ಹಣ ಹೆಚ್ಚಾಗಬೇಕು ಎಂದು ಬಯಸುತ್ತೇವೆ. ಇದರೊಂದಿಗೆ ಕೆಲ ದಾಖಲೆಗಳನ್ನು ಇಡುತ್ತೇವೆ. ಆದರೆ ನೀವು ಹಣದ ಸ್ಥಳದಲ್ಲಿ ನಕಾರಾತ್ಮಕ ವಸ್ತುಗಳನ್ನು ಇರಿಸಿದರೆ ಅದು ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಲು ಕಾರಣವಾಗುತ್ತದೆ. ಆದ್ದರಿಂದ ಕೋರ್ಟ್ ಕೇಸ್ ದಾಖಲೆಗಳು ಅಥವಾ ಸಂಕಷ್ಟದಲ್ಲಿರುವ ಆಸ್ತಿ ಪತ್ರಗಳಂಥ ದಾಖಲೆಗಳನ್ನು ಹಣ ಇಡುವ ಸ್ಥಳದಲ್ಲಿ ಇಡುವುದನ್ನು ತಪ್ಪಿಸಿ. ಹಣದೊಂದಿಗೆ ಔಷಧಗಳು. ಮನೆಯಲ್ಲಿ ಔಷಧಗಳನ್ನು ಒಂದೇ ಕಡೆ ಇಡುವ ಅಭ್ಯಾಸ ಹೆಚ್ಚಿನವರಿಗೆ ಇರುವುದಿಲ್ಲ. ಬಹಳಷ್ಟು ಜನರು ಔಷಧಗಳನ್ನು ಎಲ್ಲಿ ಸ್ಥಳ ಸಿಗುತ್ತದೆಯೋ ಅಲ್ಲಿ ಇಟ್ಟುಕೊಂಡು ಬಳಸುತ್ತಾರೆ. ಆದರೆ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಔಷಧಿಯನ್ನು ಇರಿಸಿದರೆ ಮೊದಲು ಇಂತಹ ಅಭ್ಯಾಸವನ್ನು ಬಿಡಿ. ನಗದು ರಿಜಿಸ್ಟರ್ನಲ್ಲಿ ಔಷಧಿಗಳನ್ನು ತಕ್ಷಣವೇ ವಿಲೇವಾರಿ ಮಾಡಿ. ಇಲ್ಲದಿದ್ದರೆ ಇದು ವೈದ್ಯಕೀಯ ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹಣ ಇಡುವ ಸ್ಥಳದ ಬಣ್ಣ. ಮನೆಯಲ್ಲಿ ಹಣವನ್ನು ಸುರಕ್ಷಿತವಾಗಿರಿಸುವಾಗ ಹಣ ಇಡುವ ಸ್ಥಳದ ಬಣ್ಣದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಹಣವನ್ನು ಸುರಕ್ಷಿತವಾಗಿಡುವಾಗ ಹಣವನ್ನು ಇಡುವ ಪ್ರದೇಶವು ಲೋಹದ ಬಣ್ಣಗಳನ್ನು ಹೊಂದಿರಬೇಕು. ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರೊಂದಿಗೆ ಬೆಳ್ಳಿ, ಬಂಗಾರ ಅಥವಾ ತಿಳಿ ಬೂದು ಬಣ್ಣಗಳನ್ನು ಬಳಸುವುದು ಉತ್ತಮ. ಆದರೆ ಕಪ್ಪು, ಕಡುಗೆಂಪು ಮುಂತಾದ ಬಣ್ಣಗಳನ್ನು ಬಳಸಬಾರದು. ಸರಿಯಾದ ಸ್ಥಳ. ನೀವು ಮನೆಯಲ್ಲಿ ಹೆಚ್ಚು ಹಣವನ್ನು ಸಂಗ್ರಹಿಸಲು ಬಯಸಿದರೆ ಹಣವನ್ನು ಇರಿಸುವ ಸ್ಥಳದತ್ತ ಗಮನ ಹರಿಸಬೇಕು. ನೀವು ನಿಮ್ಮ ಮನೆಯಲ್ಲಿ ಕಬೋರ್ಡ್ನಲ್ಲಿ ಹಣವನ್ನು ಇಟ್ಟರೆ ಆ ಬ್ಯೂರೋ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು. ಆ ಬ್ಯೂರೋಗೆ ಬೇರೆ ಬಾಗಿಲುಗಳು ಇರಬಾರದು ಎಂಬುದನ್ನು ಮರೆಯದಿರಿ. ಇದಕ್ಕೆ ಹತ್ತಿರದಲ್ಲಿ ಶೌಚಾಲಯದ ಬಾಗಿಲುಗಳು ಇರಬಾರದು ಎಂಬುದು ತುಂಬಾನೇ ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.